ಇವತ್ತಿನ ದಿವಸ ಕಲಬುರಗಿಯಲ್ಲಿ ಒಂದು ಹೊಸ ಮೂಡ ಕೇಸ್ ಆಗ್ತಾ ಇದೆ. ಏನಂದ್ರೆ HK ಸೊಸೈಟಿ ಅವರೇನು 14 ಎಕರೆ ಕಬ್ಜಾ ಮಾಡಿಬಿಟ್ಟು ನಮ್ದು ಪ್ರಾಪರ್ಟಿ ಜಮೀನಿದೆ ಅಂತ ಏನು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡಿದ್ರಲ್ವಾ, ನಾವು ಹೋರಾಟ ಆದ್ಮೇಲೆ ಅದು ಕೈ ಬಿಟ್ಟಿದ್ದಾರೆ. ಅದು ಕೈ ಬಿಟ್ಟಿದ್ದು ಆದ್ಮೇಲೆ ಇವತ್ತಿನ ದಿವಸ ಏನು ಸಾಯಂಕಾಲ 5:15 ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ. ಏನು ಅಡಿಗಲ್ಲು ಸಮಾರಂಭ, MRMC ಮೆಡಿಕಲ್ ಕಾಲೇಜ್ 2ನೇ ಮತ್ತು 3ನೇ ಮಹಡಿಯ ಅಡಿಗಲ್ಲು ಸಮಾರಂಭ. ನಾನು ಸೀದಾ ಕೇಳಕ್ ಇಷ್ಟಪಡ್ತೀನಿ ಅದರ ಅಧ್ಯಕ್ಷ ಆದ MLC ಸುಶೀಲ್ ನಮೋಶಿ ಅವರಿಗೆ. ಏನಂದ್ರೆ ಸರ್, ತಾವೊಬ್ಬ MLC ಆಗಿದ್ದೀರಾ, ಕಾನೂನಾತ್ಮಕವಾಗಿ ತಮ್ದು ಲೀಸ್ ಹೋಲ್ಡರ್ ಅಲ್ಲ HK ಸೊಸೈಟಿ, ಅದು 14 ಎಕರೆ, ಮತ್ತೆ ಓನರು ಅಲ್ಲ. ನೀವು ಯಾವ ಧೈರ್ಯದ ಮೇಲೆ ಇವತ್ತಿನ ದಿವಸ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನು ಕರೆದ್ಬಿಟ್ಟು ಅದಕ್ಕೆ ಲೇಯಿಂಗ್ ಫೌಂಡೇಶನ್ ಪ್ರೋಗ್ರಾಮ್ ಇಡ್ತೀರಾ 5:15 ಕಾರ್ಯಕ್ರಮ ಅಂತಂದ್ರೆ, ತಾವು ಒಬ್ಬ ಜನಪ್ರತಿನಿಧಿಯಾಗಿ ಈ ತರ ವೈಲೇಷನ್ ಮಾಡ್ತೀರಾ, ಮತ್ತೆ ಕರ್ನಾಟಕ ಸರ್ಕಾರವನ್ನು ದುರುಪಯೋಗ ಮಾಡ್ಕೊಂಡು ಮಂತ್ರಿಯವ್ರನ್ನ ಇನ್ವಿಟೇಷನ್ ಕೊಟ್ಟು ಕರಿತೀರಾ. ಮತ್ತೆ ನೀವೇನ್ ತೋರಿಸ್ಕೊಡ್ಬೇಕಂತ ಇದ್ದೀರಾ ಅಂದ್ರೆ, ಸರ್ಕಾರ ಜಾಗದಲ್ಲಿ ಯಾರು ಲೇಯಿಂಗ್ ಫೌಂಡೇಶನ್ ಮಾಡ್ಬೋದಾ ಕಾರ್ಯಕ್ರಮ, ಯಾರು ಬಿಲ್ಡಿಂಗ್ ಕಟ್ಟಬಹುದಾ, ಯಾವಾಗೂ ಕಟ್ಟಬಹುದಾ, ವಿತೌಟ್ ಪರ್ಮಿಷನ್ ಕಟ್ಟಬಹುದಾ? ಈ ರೀತಿ ಆದ್ರೆ ನಾನು ಕಲಬುರಗಿ ಜನಕ್ಕಿಂತ ಕೇಳಕ್ ಇಷ್ಟಪಡ್ತೀನಿ, ನಿಮ್ದು ಯಾವ್ದಾದ್ರು ಮನಿ ಒಡ್ಲತ್ತಿರೋ ಕಾರ್ಪೊರೇಷನ್ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾ ಬರ್ತೀನಿ. ಯಾಕ ನಿಮ್ಮ ಹತ್ರ ದಮ್ ಇಲ್ವಾ MRMC ಅವ್ರದ್ದು ನಿಂದ್ರಸಕ್ಕೆ, ಮತ್ತೆ ಅವ್ರದ್ದು ಒಡಿಲಕ್ಕ? ಯಾವ್ದೋ ಸಣ್ಣ ಪುಟ್ಟ ಜನರು 10x10 ಮನಿ ಇದ್ರು ಹೊಡಿತಾರ, ರೋಡ್ ಮೇಲೆ ಬಂದಾರ, ಎನ್ಕ್ರೋಚ್ಮೆಂಟ್ ಆಗ್ಯದ, ಅದು ಇದು ಅಂತ ಹೇಳ್ತಾರ. ಕಾನೂನು ಅಂದ್ರೆ ಎಲ್ರಿಗೂ ಒಂದೇ ಇರಬೇಕು. ನಾನು DC ಅವರಿಗೂ ಕೂಡ ಮನವಿ ಕೊಟ್ಟಿದ್ದೀನಿ ನಿನ್ನೆ ದಿವಸ, ಈ ತರ ಲೇಯಿಂಗ್ ಫೌಂಡೇಶನ್ ಮಾಡ್ತಾರೆ ವಿಚ್ ಇಸ್ ಇಲ್ಲಿಗಲ್. ಏನಂದ್ರೆ ಅವ್ರ ಜಮೀನೇ ಅಲ್ಲ, ಸ್ವಂತದ್ದು ಅಲ್ಲ, ಲೀಸು ಅಲ್ಲ. ಅದರಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಕ್ ಹೊಟ್ಟಿದ್ದಾರೆ 2ನೇ ಮತ್ತು 3ನೇ ಮಾಡಿ ಏನು ಬಿಲ್ಡಿಂಗ್ಗೋಸ್ಕರ HK ಸೊಸೈಟಿ ಅವರು ನಮೋಶಿ ಅವರು. ಅದನ್ನ ಕೂಡಲೇ ರದ್ದು ಮಾಡ್ಬೇಕು ಕಾರ್ಯಕ್ರಮ ಅಂತ ಜಿಲ್ಲಾಧಿಕಾರಿ ಮನವಿ ಕೊಟ್ಟಿದ್ದೀನಿ. ನೀವು ಆಸ್ಪದ ಕೊಟ್ರೆ ಕರ್ನಾಟಕ ಸರ್ಕಾರದ ವೈಫಲ್ಯ ತೋರಿಸ್ಕೊಟ್ಟಂಗಾಗುತ್ತೆ. ಅಂದ್ರೆ ಯಾರು DC ದಾಗಲಿ ಮಂತ್ರಿಯವರಾಗಲಿ ಯಾರ್ದು ಮಾತು ಕೇಳಲ್ಲ ಇವರು, ಅವ್ರದ್ದೇ ಒಂದು ಪ್ರಜಾಪ್ರಭುತ್ವತೆ. ಮುಂಚೆ ನಮೋಶಿ ಅವ್ರು ಏನ್ ಹೇಳ್ತಾರ, ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು ರಾಜ್ಭಾರ್ ನಡೆದದ ಒಂದು ಇದು ಸಪರೇಟ್ ಇದು ಹುಕುಮತ್ ಇದೆ ಅಂತ. ಸರ್, ನೀವು ಹುಕುಮತ್ ನಡೆಸ್ಲತ್ತೀರಿ ನಮೋಶಿ ಅವರೇ. ಏನಂದ್ರೆ ಸರ್ಕಾರ ಜಮೀನಲ್ಲಿ ನೀವು ಅಕ್ರಮವಾಗಿ ಲೇಯಿಂಗ್ ಸ್ಟೋನ್ ಫೌಂಡೇಶನ್ ಮಾಡ್ತೀರಾ, ಮತ್ತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೇಳ್ತೀರಾ ನೀವು ನಿಮ್ಮ ಪ್ರಜಾಪ್ರಭುತ್ವ ಕಲಬುರಗಿಯಲ್ಲಿ ನಿಮ್ಮ ಆಡಳಿತ ನಡೆಸ್ತಾ ಇದ್ದೀರಾ, ನೀವು ನಿಮ್ಮ ಮನಸ್ಸಿಗೆ ಬಂದಂಗಂತ. ಅವ್ರು ಹಂಗೆ ಮಾಡ್ತಾ ಇಲ್ಲ, ನೀವು ಮನಸ್ಸಿಗೆ ಬಂದಂಗೆ ಮಾಡ್ಲತ್ತೀರಿ, ನೀವು ವಯಲೇಷನ್ ಮಾಡ್ತಾ ಇದ್ದೀರಾ ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್. ಅದಕ್ಕೋಸ್ಕರ ನಾನು ಡಿಮಾಂಡ್ ಮಾಡ್ತೀನಿ, ಕೂಡಲೇ ಏನು ಪ್ರಿಯಾಂಕ್ ಖರ್ಗೆ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರು ಮತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಈ ಕಾರ್ಯಕ್ರಮ ರದ್ದು ಮಾಡಬೇಕು, ಮತ್ತೆ ಜಿಲ್ಲಾಡಳಿತದವರು ಇಮಿಡಿಯೇಟ್ ಸ್ಟಾಪ್ ಮಾಡಬೇಕು. ಇದು ಆಸ್ಪದ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಯಾರು ಆ ಸರ್ಕಾರ ಜಮೀನಲ್ಲಿ ಯಾವಾಗೂ ಏನು ಶಂಕುಸ್ಥಾಪನೆ ಕಾರ್ಯಕ್ರಮ ಮಾಡ್ತಾರೆ ಎಲ್ರಿಗೂ ಬಿಟ್ಕೊಡ್ಬೇಕು ನೀವು ಮುಂದಿನ ದಿವಸಗಳು. ಇವ್ರಿಗೆ ಇವತ್ತು ಬಿಟ್ಕೊಟ್ರೆ ನೀವು ಎಲ್ಲರಿಗೂ ಬಿಟ್ಕೊಡ್ಬೇಕು ಮುಂದಿನ ದಿವಸಗಳಲ್ಲಿ. ಯಾರು ಯಾವುದೇ ಜಾಗದಲ್ಲಿ ಶಂಕುಸ್ಥಾಪನೆ ಮಾಡಿದ್ರು ನೀವು ಕೇಳಬಾರ್ದಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೂಡಲೇ ಕ್ರಮ ಕೈಗೊಳ್ಳಬೇಕು, ಈ ಕಾರ್ಯಕ್ರಮ ಸ್ಟಾಪ್ ಮಾಡಬೇಕು, ಮತ್ತೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕಂತ ನನ್ನ ಡಿಮಾಂಡ್ ಇದೆ. ಮತ್ತೆ ಮಂತ್ರಿಯವರು ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಬಾರ್ದು, ಯಾಕಂದ್ರೆ ಹೋದ್ರೆ ಸರ್ಕಾರ ರಿಪ್ರೆಸೆಂಟೇಟಿವ್ ಆಗಿ ಒಂದು ಅಕ್ರಮ ಶಂಕುಸ್ಥಾಪನೆಗೆ ಹೋಗಿದಾರಂತ ಆಗುತ್ತೆ. ಅದಕ್ಕೋಸ್ಕರ ನಾನು ಅವ್ರ ಹತ್ರ ಮನೆಗೆ ಹೋಗ್ಬಿಟ್ಟು ಮನವಿನೂ ಮಾಡಿದ್ದೀನಿ, ನೀವು ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರಿ ವಿಚ್ ಇಸ್ ಇಲ್ಲಿಗಲ್ ಅಂತ. ನನ್ನ ಎದುರೇ ಅವರು ನಮೋಶಿಯವರಿಗೆ ಕರೆನೂ ಮಾಡಿದ್ರು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಶರಣ್ IT ಸೋಷಿಯಲ್ ವರ್ಕರ್, ಕಲಬುರಗಿ.